ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಅಥವಾ ಕಾರವಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಜೊಯ್ಡಾ ಎಂತಕ್ಕಂಥ ಒಂದು ತಾಲೂಕಿನಲ್ಲಿ ಬರ್ತಕ್ಕಂಥ ಕ್ಯಾಶಲ್ ರಾಕ್ ಎಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಬಂದಿದ್ದು. ಇಲ್ಲಿ ನಾವು ನಮ್ಮ ಧಾರವಾಡ ಜಿಲ್ಲೆಯ ಅಳ್ನಾವರ ತಹಸೀಲ್ ಸಾಬರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು, ಆನಂತರ ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಗುಂಡು ಸರ್ ಅವರು, ನಾವು 3 ಜನ ಕೂಡಿಕೊಂಡು 2 ದಿನದ ಒಂದು ಪ್ರವಾಸವನ್ನು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಆಗಿರ್ಬೋದು ಅಥವಾ ಜೊಯ್ಡಾ ಎಂತಕ್ಕಂಥ ಒಂದು ತಾಲೂಕಿನಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಕೈಗೊಂಡಿದ್ದು. ಈಗಾಗಲೇ ಈ ಒಂದು ಅರಣ್ಯ ಪ್ರದೇಶ ಅತ್ಯಂತ ಮಳೆಯಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವಾಗಿದ್ದು, ನೀವು ನೋಡ್ತಕ್ಕಂಥದ್ದು ಈ ಪ್ರದೇಶ, ಇಲ್ಲಿ ಕಾಣತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ. ಈ ಒಂದು ಪ್ರದೇಶವು ಅತ್ಯಂತ ಹಲವಾರು ಗಿಡ ಮರಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ಹಾಗಾಗಿ ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಸವಿಯುವ ಒಂದು ಅಥವಾ ಪ್ರಕೃತಿ ಸೌಂದರ್ಯವೊಂದು ಅನುಭವಿಸುವ ಉದ್ದೇಶದಿಂದ ಇಟ್ಕೊಂಡು ಈ ಒಂದು ಅರಣ್ಯ ಪ್ರದೇಶಕ್ಕೆ ಬಂದಿದ್ದು. ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದ್ದು, ಇಲ್ಲಿ ನೇಚರ್ ಕ್ಯಾಂಪ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಾವು ತಂಗಿದ್ದು. ಇಲ್ಲಿ ನೋಡ್ತಕ್ಕಂಥದ್ದು ನಾವು ತಂಗಿರ್ತಕ್ಕಂಥ ಒಂದು ಸ್ಥಳ ಕೋಣೆ ಇದಾಗಿದ್ದು. ಆ ನಂತರ ಸುಂದರವಾಗಿರ್ತಕ್ಕಂಥ ಈ ಬೆಟ್ಟದ ಮೇಲೆ ಹಲವಾರು ಏನಪ್ಪ ಅಂತಂದ್ರೆ ಪ್ರವಾಸಿ ಮಂದಿರಗಳನ್ನು ನಾವು ನೋಡಿದ್ದು. ಆ ನಂತರ ಇಲ್ಲಿ ಕಾಣತಕ್ಕಂಥ ಒಂದು ಸೌಂದರ್ಯ, ಇಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲೇಬೇಕಾಗಿರ್ತಕ್ಕಂಥ ವಾತಾವರಣವಾಗಿರುತ್ತದೆ. ಹಾಗಾದರೆ ಈ ವಾತಾವರಣವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಒಂದು ಸಂತೋಷ ಎಂತಕ್ಕಂಥ ಒಂದು ಮನೋಭಾವನೆ ಈ ಸ್ಥಳದಲ್ಲಿ ನಮಗೆ ಫೀಲ್ ಆಗ್ತದೆ ಅಥವಾ ಅನುಭವಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿ ನೋಡ್ರಿ, ಹಲವಾರು ಗಿಡ ಮರಗಳು, ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಒಂದು ವಾತಾವರಣ ನಾವು ಇಲ್ಲಿ ನೋಡ್ಬೋದು. ಎತ್ತರವಾಗಿರ್ತಕ್ಕಂಥ ಗಿಡ ಮರಗಳು, ನಿಮಗೆ ಅನಿಸ್ಬೋದು ಎಲ್ಲ ಗಿಡ ಮರಗಳು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗಿಡ ಮರಗಳು ಅನಿಸ್ಬೋದು. ಇಲ್ಲ, ಇದು ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು. ನಾವು ಅತಿ ಎತ್ತರದ ಸ್ಥಳದ ಮೇಲೆ ನಾವು ಬಂದಿರುವುದರಿಂದ ಆ ಎಲ್ಲ ಗಿಡ ಮರಗಳು ನಮಗೆ ಅತ್ಯಂತ ಕಿರಿದಾಗಿ ಕಾಣಿಸ್ತಕ್ಕಂಥ ಗಿಡ ಮರಗಳಾಗಿ ಕಾಣುತ್ತಿವೆ. ಓಕೆ, ನೀವು ಒಂದು ಸಲ ಈ ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಬಂದು ನೀವು ಕೂಡ ಏನಪ್ಪ ಅಂತಂದ್ರೆ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತೀರಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಎಲ್ಲರಿಗೂ ಇನ್ನೊಂದು ಸಲ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.